ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾನೇ ಇನ್ಸ್ಟಂಟ್, ಈಸಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ, ಹಾಗೆ ಬಾಯಲ್ಲಿ ಇಟ್ಟರೆ ಸಾಕು ಅಷ್ಟೊಂದು ಘಮಭರಿತವಾದ ಅಂದರೆ ಸುವಾಸನೆ ಇರುವಂತಹ ಸಾಫ್ಟ್ ಆಗಿ ಬರುವ ಕೋಕೋನಟ್ ರವಾ ಲಡ್ಡು ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸಕ್ಕರೆ ಬೆಲ್ಲ ಬಳಸಿ ಪಾಕ ಮಾಡುವ ಅವಶ್ಯಕತೆ ಇಲ್ಲ. ಹೌದು, ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುವ ಮಿಲ್ಕ್ ಮೇಡ್ ಬಳಸ್ಕೊಂಡು ಈ ಲಡ್ಡು ಮಾಡ್ತಾ ಇದ್ದೀನಿ. ಹಾಗೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗಾದರೆ ಬನ್ನಿ ಲಡ್ಡು ಮಾಡೋ ಪ್ರಾಸೆಸ್ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 2 ಸ್ಪೂನ್ ತುಪ್ಪ ಹಾಕಿ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೋಬೇಕು. ಮೊದಲು ಬಾದಾಮಿ ಹಾಕಿ 2 ನಿಮಿಷ ಫ್ರೈ ಮಾಡಿ, ನಂತರ ಗೋಡಂಬಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಇಲ್ಲಿ ನೀವು ಬೇಕಾದರೆ ಸ್ವಲ್ಪ ಒಣದ್ರಾಕ್ಷಿ, ಪಿಸ್ತಾ, ವಾಲ್ನಟ್ ಕೂಡ ಸೇರಿಸ್ಕೋಬೋದು. ಈಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ತುಪ್ಪ ಹಾಕಿ ಅದಕ್ಕೆ 1 ಕಪ್ ಡೆಸಿಗೇಟೆಡ್ ಕೊಕೊನಟ್ ಪೌಡರ್ ಅಂದ್ರೆ ಒಣ ಕೊಬ್ಬರಿ ಪುಡಿ ಹಾಕಿ ಲೋ ಫ್ಲೇಮ್ ನಲ್ಲಿ 2 ನಿಮಿಷ ಫ್ರೈ ಮಾಡಿ ತೆಗೆದಿಡಿ. ಇಲ್ಲಿ ಕಲರ್ ಏನ್ ಚೇಂಜ್ ಮಾಡೋದು ಬೇಕಾಗಿಲ್ಲ. ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ಅದೇ ಕಪ್ ನಿಂದ 1 ಕಪ್ ರವಾ ಅಂದ್ರೆ ಸೂಜಿ ಅಥವಾ ಸೆಮೋಲಿನ ಹಾಕಿ ಇದು ಕೂಡ ಲೋ ಫ್ಲೇಮ್ ನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ರವಾ ಫ್ರೈ ಆಗಿದೆ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವ ಕೊಕೊನಟ್ ಪೌಡರ್ ಹಾಕಿ 2 ಕಂಬೈನ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಸಣ್ಣ ಉರಿಯಲ್ಲೇ ಇರಲಿ. ಇವಾಗ ಇಲ್ಲಿ ಮಿಲ್ಕ್ ಮೇಡ್ ಹಾಕೋಬೇಕು. ಇಲ್ಲಿ ನಾನು 1 ಕಪ್ ಮಿಲ್ಕ್ ಮೇಡ್ ಹಾಕೊತಾ ಇದ್ದೀನಿ. ಅಂದ್ರೆ 2 ಕಪ್ಪಿಗೆ 1 ಕಪ್ ಮಿಲ್ಕ್ ಮೇಡ್. ಹಾಗೆ ಮೇಲೆ 2 ಚಮಚ ತುಪ್ಪ ಹಾಕಿ ಜೊತೆಗೆ 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಬಾದಾಮಿ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಕ್ಸ್ಚರ್ ಗಟ್ಟಿ ಆಗತ್ತಾ ಬರುತ್ತೆ. ಬೇಗ ಬೇಗ ಕೈಯಾಡಿಸ್ತಾ ಇರಬೇಕು. 1 ನಿಮಿಷ ಲೋ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು. ಈ ತರ ಪ್ರೆಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಮಿಕ್ಸ್ಚರ್ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಮಿಕ್ಸ್ಚರ್ ತಣ್ಣಗ್ ಆದ್ಮೇಲೆ ಒಂದ್ಸಲ ಈ ರೀತಿ ಸ್ಪೂನ್ ಇಂದ ಪ್ರೆಸ್ ಮಾಡ್ಕೋಬೇಕು. ಏನಾದ್ರೂ ಉಂಡೆ ಉಂಡೆ ತರ ಇದ್ರೆ ಅದು ಕಂಪ್ಲೀಟ್ ಆಗಿ ಒಡೆದು ಹೋಗುತ್ತೆ. ಈಗ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಲ್ಲಿ ಉಂಡೆ ಕಟ್ಟಿದ್ರೆ ನಮ್ಮ ಟೇಸ್ಟ್ಫುಲ್ ಮಿಲ್ಕ್ ಮೇಡ್ ರವಾ ಕೊಕೊನಟ್ ಲಡ್ಡು ಸವಿಯೋದಿಕ್ಕೆ ರೆಡಿ. ಇದೇ ತರ ಎಲ್ಲಾ ಉಂಡೆನೂ ಮಾಡಬೇಕು. ತುಂಬಾನೇ ಸಾಫ್ಟ್ ಆಗಿ ಬಂದಿದಾವೆ. ರುಚಿ ಮಾತ್ರ ತುಂಬಾನೇ ಟೇಸ್ಟಿ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಒಂದು ಲೈಕ್, ಶೇರ್ ಅಂಡ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದೆ ಇನ್ನಷ್ಟು ಹೊಸ ರೆಸಿಪಿ, ಹೊಸ ಅಡಿಗೆಯೊಂದಿಗೆ ಸಿಗೋಣ. ಸದಾ ಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.